ಈಗ 19,000 ಖಾತೆಗಳಲ್ಲಿ ಒಂದೇ ಹೆಸರಿದೆ ಅಂತಕ್ಕಂಥದ್ದನ್ನು ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ. ಈಗ ಈ ರೀತಿ ಮಿಸ್ಟೇಕ್ ಹೇಗಾಯಿತು ತಿಳಿಸಿ ಅಂತ ಕೇಳಿದ್ದಾರೆ. ಆಮೇಲೆ 5,000 ಕೋಟಿ ಕಳೆದ 25ರ ಜನವರಿ ಫೆಬ್ರವರಿಯಲ್ಲಿ ಜನರಿಗೆ ಕೊಡಬೇಕಾಗಿದ್ದು 5,000 ಕೋಟಿ ಕೊಟ್ಟೇ ಇಲ್ಲ. ಅದನ್ನು ನಾವು ಸದನದಲ್ಲಿ ಕೇಳಿದಾಗ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದುವರೆಗೂ ಕೊಟ್ಟಿಲ್ಲ. 5,000 ಎಲ್ಲೋಯ್ತು ಅಂತ ಈಗಲೂ ಯಕ್ಷ ಪ್ರಶ್ನೆ ಇದೆ. ನಾವು ಕೇಳಿದ್ರೆ ನಾವೇನಾದರೂ 5,000 ಕೋಟಿ ಬರಬೇಕಲ್ಲ, ಎಲ್ಲೋಯ್ತು ಅಂದರೆ RSS ರಿಜಿಸ್ಟರ್ ಮಾಡಿಸಿ ಅಂತಾರೆ ಅವರು. RSSನ್ನು ರಿಜಿಸ್ಟರ್ ಮಾಡಿದರೆ 5,000 ಕೋಟಿ ಬರುತ್ತಾ? ಇಂಥವೆಲ್ಲ ಪ್ರಶ್ನೆ ಮಾಡಬೇಕಲ್ಲ. 19,000 ಇದಕ್ಕೆ ಒಂದೇ ಹೆಸರಿನಲ್ಲೇ ಹೋಗಿದೆ ಅಂತ ಹೇಳ್ತಾರಲ್ಲ. ಇದನ್ನು ನಾವು ಕೇಳಿದರೆ RSS ಲೆಕ್ಕ ಕೊಡಿ ಅಂತಾರೆ. ಇದನ್ನು ನಾವು ಕೇಳದೇ ಇದ್ದರೆ RSS ಲೆಕ್ಕ ಬೇಡವಾ ನಿಮಗೆ? ಇದೆಲ್ಲಕ್ಕಿಂತ ಮಿಗಿಲಾಗಿ ಈ ಅನುಷ್ಠಾನ ಸಮಿತಿಗಳು ಅಂತ ಮಾಡಿದಿರಲ್ಲ, 100 ಕೋಟಿ ಅದನ್ನು ಸರ್ಕಾರದ ಬೊಕ್ಕಸದಿಂದ ಹಣ ಕೊಡ್ತಾ ಇದ್ದೀರಲ್ಲ, ಅವರು ಏನು ಮಾಡ್ತಿದ್ದಾರೆ ಅಂತ ನಾನು ಕೇಳಿದ್ದೀವಿ. ಯಾಕೆಂತಂದರೆ ಅನ್ಕಾನ್ಸ್ಟಿಟ್ಯೂಷನಲ್ ಸಮಿತಿಗಳವೆಲ್ಲ, ಸಾಂವಿಧಾನಿಕ ಸಂಸ್ಥೆಗಳಲ್ಲವೇ ಅಲ್ಲ. ನೀವೇ ನಿಮ್ಮ ತೀರ್ಮಾನದಂತೆ ನೀವು ಮಾಡ್ಕೊಂಡಿರೋದು. ಈ ರೀತಿ ಮಾಡ್ಕೊಳಕ್ಕೆ ಬರಲ್ಲ. ಅಂದರೆ ದುಂಡಾವರ್ತಿಯ ಮೇಲೆ ನೀವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ಈಗ ಅವರನ್ನು ನೀವು ನೇಮಕ ಮಾಡಿದಿರಲ್ಲ, ಕೆಲಸ ಏನು ಅವ್ರದ್ದು? ಈ ಎಲ್ಲಿ ಲೋಪಗಳಾಗಿದೆಯೋ ಅದನ್ನು ಸರಿಪಡಿಸೋದು, ಎಲ್ಲಿ ಹಣ ಕೊಟ್ಟಿಲ್ವೋ ಅದನ್ನು ಕೊಡಿಸೋದು, ಇದೇ ತಾನೇ ಕೆಲಸ. ಅಂದಮೇಲೆ ಇಷ್ಟು ಲೋಪದೋಷಗಳಾಗಿದೆ ಅಂದರೆ ನಿಮ್ಮ ಅನುಷ್ಠಾನ ಸಮಿತಿಯದೂ ಲೋಪನೇ. ಮೊದಲು ಅದನ್ನು ಡಿಸಾಲ್ವ್ ಮಾಡಿರಿ, ಅನುಷ್ಠಾನ ಸಮಿತಿನ. ಮತ್ತು ಯಾರ್ಯಾರಿಗೆ ಈಗ ನಿಮಗೆ ಇಷ್ಟ ಬಂದಂತೆ ತೀರ್ಮಾನ ತೆಗೆದುಕೊಂಡು ಹಣ ಕೊಟ್ಟಿದ್ದೀರಿ, ನಿಮಗೆ ಮುಂದೆ ಯಾವ ರೀತಿ ಮಾಡಬೇಕು, ಇದರ ಅಕೌಂಟನ್ನು ಯಾರಿಡಬೇಕು, ಹೇಗೆ ಇದನ್ನು ಇದು ಮಾಡಬೇಕು ಏನೂ ಗೊತ್ತಿಲ್ಲ. ಅಂದರೆ ಈ ಒಂದು ಸರ್ಕಾರ ಬಂದ ದಿವಸದಿಂದ ಅಭಿವೃದ್ಧಿಯನ್ನು ಬದಿಗಿಟ್ಟು ಏನು ಗ್ಯಾರಂಟಿಗಳು ಕೊಟ್ಟುಬಿಟ್ರೆ ಸಾಕು, ಮುಂದಿನ ಸಾರಿಯೂ ನಮಗೆ ಮತ ಹಾಕಿಬಿಡ್ತಾರೆ ಅನ್ನೋ ಉದ್ದೇಶದಲ್ಲಿ ಇದನ್ನು ಇಷ್ಟೊಂದು ತರಾತುರಿಯಲ್ಲಿ ಮಾಡಿ ಇದನ್ನು ನೀವು ತಪ್ಪುಗಳು ಮಾಡಿರೋದು. ಇದರಿಂದ ಈಗ CAG ವರದಿಯಲ್ಲಿ ಎಲ್ಲ ಪ್ರಸ್ತಾಪ ಆಗ್ತಾಯಿದೆ. ಇದರಿಂದ ಏನಾದರೂ ನೀವು ಸರಿಯಾಗಿ ಇದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ಈ ಸರ್ಕಾರಕ್ಕೆ ಸಂಚಕಾರ ಬರೋದು ನಿಶ್ಚಿತ. ಕಣ್ಣೊರೆಸೋ ತಂತ್ರ ಇದು. ಏನಂದರೆ ಅಲ್ಲಿ ಅಪಾದನೆ ಬಂದಿದೆ, ಏನೋ ವ್ಯತ್ಯಾಸ ಆಗುತ್ತೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಳಕ್ಕೆ ಮಾಡೋದು. ಆದರೆ ಮಾಡಿರೋ ತಪ್ಪುಗಳೆಲ್ಲ ಆಗೋಗಿಬಿಟ್ಟಿದೆ. ಈಗ ನೀವು ಮತ್ತೇನಾದರೂ ಮಾಡೋಕ್ಕೆ ಹೋಗಿ, ಈಗ CAG ವರದಿ ಬಂತು, ಅದರಲ್ಲೇ ತಪ್ಪುಗಳಿದೆ, ಅದಕ್ಕಿದನ್ನು ಪರಿಷ್ಕರಣೆ ಮಾಡ್ತಿದ್ದೀವಿ ಅಂತ ಹೋಗ್ತಿದ್ದೀರಿ ಹೊರತು ಮೊದಲು ಯಾಕೆ ಮಾಡಲಿಲ್ಲ? ಹೇಗೆ ಇಷ್ಟು ಹ್ಯೂಜ್ ಅಮೌಂಟು ಬೇರೆ ಬೇರೆ ಖಾತೆಗಳಿಗೆ ಹೋಗ್ತದೆ? ಇದಕ್ಕೆ ಜವಾಬ್ದಾರಿ ಯಾರು ಬರ್ತೀರಿ? ಜವಾಬ್ದಾರಿಯನ್ನು ನೀವು ತಗೊಂಡ ಮೇಲೆ ಅದು ತಪ್ಪಾಗಿದ್ದರೆ ತಪ್ಪಿಗೇನು? ಮುಂದಿನ ನಿಮ್ಮ ಉತ್ತರ ಏನು ತಪ್ಪಿಗೆ? ಇವೆಲ್ಲ ಕೊಡಬೇಕಾಗತ್ತೆ. ಇದು ಪಬ್ಲಿಕ್ ಮನಿ, ಜನರ ಹಣ. ನಾವು ಬೇಜವಾಬ್ದಾರಿಯಿಂದ ಯಾರಿಗೂ ಕೂಡ ನಡ್ಕೊಳ್ಬಾರ್ದು. ಇದರಲ್ಲಿ ಜವಾಬ್ದಾರಿ ಮರೆತು ಈ ರೀತಿ ಮಾಡಬಾರದನ್ನೆಲ್ಲ ಮಾಡಿ ಹರಿಶ್ಚಂದ್ರರಾಗಕ್ಕಾಗತ್ತಾ? ಹೇಳೋದು ನೋಡಿದರೆ ಏನು ವೇದಾಂತಗಳು, ತಿನ್ನೋದು ಬದನೆಕಾಯಿ. ಇದನ್ನು ಮುಂದುವರ್ಸೋಕ್ಕಾಗೋದಿಲ್ಲ. ನಿಮ್ಮ ಅನುಷ್ಠಾನ ಸಮಿತಿಗಳನ್ನು ತಕ್ಷಣ ಬರಖಾಸ್ತು ಮಾಡಿರಿ. ನಂತರ ಆಗಿರೋ ಲೋಪಗಳಿಗೆ ಉತ್ತರ ಕೊಟ್ಟು ಸರಿಪಡಿಸಿ ಅಭಿವೃದ್ಧಿ ಕಡೆಗೆ ತಿರುಗ್ರಿ. ಇಲ್ಲ ಅಂತಂದರೆ ನಿಮ್ಮ ಆಯಸ್ಸು ಕಡಿಮೆ ಆಗತ್ತೆ ನಿಮ್ಮ ಸರ್ಕಾರದ್ದು.